ಹಬ್ಬ ಸದ್ಯ ಅಮ್ಮಂಗೆ ಗೊತ್ತಿದ್ದಂಗೆ ಫೋನ್ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಅಮ್ಮಂಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ಬಾಸಂದೆ ಬರ್ತದೆ. ಅಯ್ಯೋ ಏನು ಮಾಡೋಣ. ಈ ಸುನೀಲ ಮೇಲೆ ಮಾತಾಡ್ತಾರೆ ಅವ್ರ ಅಜ್ಜಿ ಊರಿಗೆ ಹೋಗ್ತೀನಿ ಅಂತ ಓಡೋಗ್ಬಿಡ್ತಾನೆ. ನನಗೆ ಒಬ್ಬನಿಗೆ ಎಷ್ಟು ಬೋರ್ ಆಗುತ್ತೆ. ಆ ತಂಗಿ ಪಾಪು ಬೆಂಗಳೂರಲ್ಲಿ ಇದಲ್ಲ, ಅವಳನ್ನಾರು ಕರ್ಕೊಂಬ ಅಂದರೆ ಅವಳನ್ನು ಕರ್ಕೊಂಬರೋಕ್ಕಿಲ್ಲ. ದೊಡ್ಡಪ್ಪಂಗೆ ಎಷ್ಟು ಹೇಳಿದ್ರು ಕರ್ಕೊಂಡೇ ಬರೋಕ್ಕಿಲ್ಲ. ನಾನು ಏನು ಮಾಡೋಣ, ಒಬ್ಬನೇ ಕೂತ್ಕೊಂಡು. ಆ ಕೃಷ್ಣ ನೋಡಿದ್ರೆ ಸರಿಯಾಗಿ ಆಟನೇ ಆಡಲ್ಲ, ಒಳ್ಳೆ ಮೂಗ್ ಬಸ್ ಒಂಥರ ಕುಂತಿರ್ತಾನೆ. ಅವನು ತಾವು ಏನಂತ ಆಟ ಆಡೋದು ನಾನು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ನಾಗ ನೋಡ್ಕೊಂಡು ಕುತ್ಕೊಳ್ಳೋಣ. ಆಮೇಲೆ ಅಮ್ಮ ಬಂದರೆ ಇನ್ನೇನು ಮಾಡೋದು, ಬೈಸ್ಕೊಂಡು ವಾಪಸ್ ಕೊಟ್ಬಿಡೋದು ಅಷ್ಟೇ ಅಲ್ವಾ. ಅಬ್ಬಬ್ಬ ಇದೇನಪ್ಪ ಇದು ಹಿಂಗೆ ಬರ್ತೈತೆ. 220 ಕೋಟಿ ಕೊಟ್ಟು ನಾಯಿಯಂತೆ ಆದ ಮನುಷ್ಯ. ಯಪ್ಪ ಇವನ್ಗೇನು ಬಂದಿದ್ದಾನು, ನಾಯಿ ಥರ ಆಗವನಲ್ಲ. ಅಯ್ಯೋ ಅಲ್ಲ, ನಾಯಿ ಥರ ಆಗಕ್ಕೆ ಯಾರು ದುಡ್ಡು ಕೊಟ್ಟಾರ? ಅಯ್ಯೋ ನಾಯಿ ಆಗ್ಬಿಟ್ಟವನ ಇವನು. ಇದೇನಪ್ಪ ಹಿಂಗೆ ತೋರಿಸ್ತವ್ರೆ. ನಾಯಿ ಹೆಂಗೂ ಆಗ್ಬೋದಾ? ಹಂಗಾರೆ ನಾನು ಸಿಂಹ ಹುಲಿ ಹಂಗೆ ಆಗ್ಬಿಡ್ತೀನಿ. ಆದರೆ ಇವನೇನು ಇಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಆಗವನಲ್ಲ. 220 ಕೋಟಿ ನಾಯಿ ಆಗೋಕ್ಕೇನೆಯ. ಸಿಂಹ ಹುಲಿ ಏನಾರು ಆಗ್ತಿರ್ಲಿಲ್ವೇ ನನ್ನ ಮಗನಿಗೆ? ನಾಯಿ ಆಗೋಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಕೊಡಬೇಕಿತ್ತು? ಅಯ್ಯೋ ದಡ್ ನನ್ನ ಮಗ. ನಂತರ ಆಗಿದ್ದಿದ್ರೆ ಸಿಂಹನ ಹುಲಿನೂ ಆಗಿರ್ತಿದ್ದೆ. ಆಗ ಊರವ್ರು ಎಲ್ಲವೇ ಹೆದ್ರಕಣರು, ಹಂಗೆ ಎದುರಿಸ್ತಿದ್ನೆ. ಎಷ್ಟಾರು ಕೋಟಿ ಆಗಲಿ ಅಂತವ ಸಿಂಹ ಹುಲಿ ಆಗ್ಬಿಡ್ತಿದ್ದೆ. ನಾಯಿ ಆಗ್ತಾರೆ ಯಾರಾದ್ರೂ? ಅಲ್ಲ, ನಾಯಿ ಇಷ್ಟನೇ ನನಗೂ. ಹಂಗಂತವ ನಾನು ನಾಯಿ ಥರ ಆಗೋಕ್ಕಾಗತ್ತಾ? ಇವು ಹೆಂಗೆ ಮಾತಾಡ್ಬೋದು ಇವಾಗ? ಅಣ್ಣಜೀವನು ಬೋಬು ಅಂತಾನೆ ಮಾತಾಡ್ತಾನೆ ಅನಿಸ್ತದೆ. ಅದು ಏನು ಮಾಡ್ತಾನಪ್ಪ, ಅದು ಹೆಂಗೆ ಬಂದೈತಪ್ಪ ಗೊತ್ತಿಲ್ಲ. ಮುಖ ಎಲ್ಲವ ಹಂಗೆಲ್ಲವ, ಅದು ಏನನ್ನ ಮಾಡ್ಕೊಂತಾರಲ್ಲ ಹಂಗೆ ಮಾಡ್ಕೊಂಡ ನೀನು. ಪೂರ್ತಿ ಚೇಂಜ್ ಮಾಡ್ಕೊಂಬಿಟ್ಟವನು ಏನೋ. ಆದ್ರೂ ಮಾತಾಡೋದೇನವ ಬರ್ತದೆ ಏನು ಬೋಬು ಅಂತಾನೋ. ಇಷ್ಟು ದಿನ ಮಾತಾಡೋ ಅಭ್ಯಾಸ ಆಗಿರ್ತದಲ್ಲ, ಹೆಂಗೆ ಮಾತಾಡ್ತಾನ ಅವನು? ನಂಗಂತೂ ಆಗಲ್ಲಪ್ಪ ಹಿಂಗೆಲ್ಲ ಮಾಡ್ಕೊಳಕ್ಕೆ. ಅದೇನು ಲೂಸ್ ನನ್ನ ಮಗ ಇವನು. ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಯಾರಾದ್ರೂ ನಾಯಿ ಅದಾರ? ಗೂಬೆ ಲೈ ಮಂಜ ಏನ್ಲ ಪಾಪ ಅದು? ಗೀಬೆ ಅಂತವ ಫೋನ್ನಾಗ ಯಾರಿಗೆ ಬೈತಿದ್ದಿಲ್ಲ? ನಿಮ್ಮ ಅವ್ವ ಫೋನ್ ಯಾಕ್ಲ ಕೊಟ್ಲು ನಿನ್ನ ಕೈಗೆ? ಅಲ್ಕಣ್ಲ, ಬೆಳಿಗ್ಗಿಂದ ರಾತ್ರಿ ಗಂಟವ ಫೋನ್ ಇಟ್ಕೊಂಡು ಕುತ್ಕೊಳದೀಯ ನಿನ್ನ ಕೆಲಸ? ಇನ್ನೇನು ಕೆಲಸ ಕಾರ್ಯ ಏನಿಲ್ವೇನು ನಿನಗೆ? ಒಂದಿಟ್ಟು ಅಲ್ಲಿ ಬೋರ್ನಾಗ ನೀರು ಬಿಟ್ಟವ್ರು, ಒಂದಿಟ್ಟು ನೀರಾದರೂ ಇಡಿ. ಬಚ್ಚಲ ಮನೆ ಡ್ರಮ್ ಆದರೂ ತುಂಬಿಸು. ನಿಮ್ಮ ಅಮ್ಮ ಒಬ್ಬಳೇ ಹಿಡಿತಾವಳೆ. ಅದೆಲ್ಲವ ಆಗೋಕ್ಕಿಲ್ಲ ನಿನಗೆ. ಬರೀ ಫೋನ್ ಇಟ್ಕೊಂಡು ಕುತ್ಕೊಂಡ್ರೆ ಇಟ್ಕೊಂಡು ಯಾರು ಕೂಟ ಮಾತಾಡ್ಕೊಂಡು ಕೂತಿದ್ಲ ನೀನು? ಸುನೀಲ್ ಕೂಟ ಮಾತಾಡ್ಕೊಂಡು ಕೂತಿದ್ದೇನೋ. ಅವ್ರ ಅಜ್ಜಿ ಮನೆಗೆ ಹೋಗೋದು, ಅಲ್ಲಿಂದ ಫೋನ್ ಮಾಡೋದು ಅವನು. ನಿನ್ನಿಂದ ಫೋನ್ ಮಾಡ್ತಿರು. ಇಬ್ಬರು ಸರಿಯಾಗಿದ್ದಿರ್ಕೊಂಡ್ರಲ್ಲ ನೀವು. ಏನು ಹುಡ್ಗನಿ ಏನೋ ಒಂದಿಟ್ಟು ಸಹಾಯ ಮಾಡೋಕ್ಕಿಲ್ಲ, ಏನೂ ಇಲ್ಲ. ಅಮ್ಮ ಪಾಪ ಅಷ್ಟೊಂದು ಕಷ್ಟಪಟ್ಟು ಮಾಡ್ತೈತೆ, ನನ್ನ ಕೈಲೂ ಬೇರೆ ಆಗೋಕ್ಕಿಲ್ಲ, ಏನೂ ಇಲ್ಲ. ಹೋಗ್ಲಾ ನೀರ್ಗೀರು ಒತ್ತಾಕು ಹೋಗ್ಲಾ? ಹೋಗದಿ, ನಿಂದೊಳ್ಳೆ ಕತೆ ಆಯ್ತು. ಯಾವಾಗ ನೋಡಿದ್ರು ನೀರು ಎತ್ತಾಕು, ಅದೆತ್ತಾಕು, ಇದಕ್ಕಾಕು ಅಂತಿರ್ತೀಯ. ನಾನು ಏನು ಕೆಲಸ ಮಾಡೋಕ್ಕಿಲ್ಲ. ಬೆಳಿಗ್ಗೆ ಅಮ್ಮ ಹಾಲೆಲ್ಲ ಕಸ ಕುಡಿಸು ಅಂದೈತೆ, ಕುರ್ಸಿದ್ದೀನಿ ಅಷ್ಟೇ ಇವತ್ತಿನ ಕೆಲಸ. ಹೇಳಿದ ಅಮ್ಮ ಮೊದಲೇ, ಇವತ್ತಿನ ಕೆಲಸ ನಿಂದು ಹಾಲೆಲ್ಲವ ನೀಟಾಗಿ ಕಸ ಗುಡಿಸು ಅಂತ ಹೇಳಿತ್ತು. ಅದಕ್ಕೆ ನಾನು ಕಸ ಗುಡಿಸಿದ್ದೀನಿ ಅಷ್ಟೇ ಇವತ್ತಿಂದು. ನೀರ್ಗೀರು ಎತ್ತಕ್ಕೆಲ್ಲ ಆಗಲ್ ಕಣಜಿ, ನನ್ನ ಕೈಯೆಲ್ಲ ನೋವು ಬರ್ತದೆ. ಆಗಲಿ ಇವನ ಅಲ್ಕಂಡ್ಲ, ಈ ವಯಸ್ಸಿಗೆ ನಿನಗೆ ಕೊಯ್ ನೋವು ಬಂದೋದಿಲ್ಲ. ಸರಿಗೆ ಹೇಳ್ದೆ ಬಿಡಪ್ಪ. ಇನ್ನು ನಮ್ಮಂಗಾದ್ರೆ ಇನ್ನೇನು 4 ಜನ ಬೇಕು ನೀನು ಎತ್ತಿ ಕೂರ್ಸೋಕೆ ಎಲ್ಲತ್ಗೂ. ನೀನು ಹೇಳಿದ್ದು ಸರಿ ಆದ್ಬಿಡು ಪಾಪ. ಎಲ್ಲವ ಮನೆ ಕೆಲಸವಲ್ಲ ನೀನೇ ಮಾಡ್ತೀಯಲ್ಲ, ಕೈ ಎಲ್ಲವ ನೋವು ಬಂದದ್ದು ಕಣಪ್ಪ ಪಾಪ. ಫೋನ್ ನೋಡೋಕೆ ಮಾತ್ರ ನೋವು ಬಡೋಕ್ಕಿಲ್ಲ. ಹಿಂಗೆ ಮುಂದಕ್ಕೆ ಹಿಂಗೆ ತಳ್ಕೊಂಡು ಅದೇನೋ ನೋಡ್ತಿರ್ತೀಯಲ್ಲ, ಅದಕ್ಕೆ ಮಾತ್ರ ನಿನಗೆ ಕೈಗೆ ಏನು ನೋಡೋಕ್ಕೆ ನೋವಕ್ಕಿಲ್ಲ, ಏನೂ ಇಲ್ಲ. ಕಾಲು ನೋವಕ್ಕಿಲ್ಲ, ನಿಂತ್ಕೊಂಡು ನೋಡಿದ್ರು ಕೈ ನೋವಕ್ಕಿಲ್ಲ ಫೋನ್ ಇಟ್ಕೊಂಡು ಅಲ್ವೇನಪ್ಪ? ಅಜ್ಜಿ ಹೋಗದಿ, ಹಂಗಲ್ಲ ಕಣಜಿ. ನಾನೇನೋ ಸುಮ್ಮನೆ ನೋಡಲ್ಲ. ಏನಾದ್ರೂ ವಿಶೇಷವಾಗಿದ್ರೆ ಇಂಪಾರ್ಟೆಂಟ್ ವಿಷಯಗಳಿದ್ರೆ ಮಾತ್ರ ಕಣಜಿ ನೋಡೋದು. ಸುಮ್ಮನೆ ನೋಡೆ ನಾನು. ಹೆಂಗಂತೀಯ ನೋಡಿ ನೀವು? ಅಲ್ಲ ಕಣಜಿ, ಏನು ಗೊತ್ತಾ, ಒಬ್ಬ ವಯ್ಯ ಅದೆಲ್ಲವ ಜಪಾನ್ನಾಗೋ ಏನೋ ಕಣಜಿ ಓದ್ದೆ. ಚೈನಾದಾಗೋ ಜಪಾನ್ನಾಗೋ ಒಬ್ಬ ವಯ್ಯ ಏನು ಮಾಡೋಣ ಅಂದರೆ, ಅವನು ನಾಯಿ ಥರ ಮುಖ ಮಾಡಿಸ್ಕೊಬಿಟ್ಟವನಂತೆ. 220 ಕೋಟಿ ಕೊಟ್ಟು ನಾಯಿ ಮುಖ ಮಾಡಿಸ್ಕೊಂಡವನಂತೆ. ಅದನ್ನೇ ನಾನು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ನಾನೇನು ಸುಮ್ಮನೆ ನೋಡ್ತಿರಲ್ಲ ಕಣಜಿ, ಏನೇನವ ನೀನು ಏನೇನೋ ಅನ್ಕೊಂತೀವ. ನಾನು ಏನಾದ್ರೂ ಇಂಪಾರ್ಟೆಂಟ್ ಕೆಲಸಗಳಿದ್ರೆ, ಹಿಂಗೇನಾದ್ರು ಇದ್ದರೆ, ನ್ಯೂಸ್ ಪಾಸ್ ಇದ್ದರೆ ಮಾತ್ರ ನೋಡೋದು. ಸುಮ್ಮನೆ ಎಲ್ಲ ಹುಡುಗರಂಗೆ ಗೇಮ್ ಆಡೋದು ಅದು ಇದು ಎಲ್ಲ ಮಾಡಲ್ ಕಣಜಿ ನಾನು.
ಆಗಳ ಅಲ್ಕಂಡ್ಲ ಏನಂದಿಲ್ಲ ನಾಯಿ ಮುಖ ಮಾಡ್ಕೊಂಡಾನೆ ಹಾಂ ಹಂಗಂದ್ರೇನ್ಲ ಅಯ್ಯೋ ಅಜ್ಜಿ, ಹಂಗಂದ್ರೆ ಅವನು ದುಡ್ಡು ಕೊಟ್ಬಿಟ್ಟು ಈ ಪ್ಲಾಸ್ಟಿಕ್ ಸರ್ಜರಿ ಆ ಥರ ಮಾಡಿಸ್ಕೊಂತಾರಲ್ಲ, ಆ ಥರವಾ ಹೀರೋಯಿನ್ಗಳೆಲ್ಲ ಮಾಡಿಸ್ಕೊತಾರಲ್ಲ ಅಜ್ಜಿ. ಅಜ್ಜಿ, ಹೀರೋಯಿನ್ಗೆಲ್ಲ ಮುಖ ಚೆನ್ನಾಗಿ ಮಾಡಿಸ್ಕೊಳ್ಳೋದು ಅದು ಇದು ಮಾಡಿಸ್ಕೊಳಲ್ವೇ, ನಿನಗೆ ಗೊತ್ತಿಲ್ವೇ? ಹಾಂ, ಆ ಥರವಾ 220 ಕೋಟಿ ಖರ್ಚು ಮಾಡೋಬ್ಬ ನಾಯಿ ಮುಖ ಮಾಡ್ಕೊಂಡಂತೆ. ಅಯ್ಯೋ ಇದ್ರ ಮೊನೆ ಕಾಯುವಾಗ ಅವನಿಗೆಲ್ಲ ಬಂತು ದ್ವಾಡ ರೋಗ. ನಾಯಿ ಮುಖ ಮಾಡ್ಕೊಳಕ್ಕೆ ಯಾರಲ್ಲ 220 ಕೋಟಿ ಖರ್ಚು ಮಾಡೋರು ನೋಡಲ್ಲ. ಇಂಥ ನನ್ನ ಮಕ್ಳಿಂದನೇ ಕಣ್ಲಾ ಇಂಥ ನನ್ನ ಮಕ್ಳಿಂದನೇ ಬಡವ್ರ ಬಗ್ಗರು ಉದ್ಧಾರ ಆಯ್ತಾಯಿಲ್ಲ. ದುಡ್ಡು ಐತೆ ಅಂತವ ಹಿಂಗೆ ದಿಮಾಕ್ ಮಾಡಾರ ಯಾರು. ಅಲ್ಲ ನಾಯಿ ಮುಷ್ಣಿ ಯಾಕೆ ಮಾಡ್ಕೊಂಡಂತ ಹುಡುಗ ಏನು ಬಂದಿದ್ದದಂತ ಅವನಿಗೆ. ಯಪ್ಪ ಏನು ಕಾಲ ಬತ್ತು ಏನೋ ಕಾಣೆ ಕಣಪ್ಪ. ಗೌರಜ್ಜಿ ಏನಾಯ್ತು? ಏನು ಕಾಲ ಬಂತು ಏನೋ ಅಂತ ಮೊಮ್ಮಗಂಗೆ ಕ್ಲಾಸ್ ತಗೊಂತಿದ್ದಂಗಿದೆಯಾ ಇವತ್ತು? ಅಯ್ಯೋ ನಾನೇನು ಕ್ಲಾಸ್ ತಗೊಳನವ, ಅವನೇನು ನನ್ನ ಮಾತು ಕೇಳೋ ಅಂತ ಹುಡುಗ ಆದ್ರೆ ಒಂಥರ ಹೇಳೋಣ ಅಂತ ಅನ್ಬೋದು. ಈ ನನ್ನ ಮಗ ಎಲ್ಲಿ ಕೇಳ್ತಾನಮ್ಮ ನನ್ನ ಮಾತನ್ನ? ಬರೀ ಅವಂದೇ ನಡೀತಾ ಇರ್ತದೆ ರಾಜ್ಯಭಾರ, ನಮ್ಮ ಮಾತೆಲ್ಲ ಕೇಳೋಕ್ಕಿಲ್ಲ. ಅದಲ್ ಕಣಮಣಿ ಸಾವಿತ್ರಿ, ಅದು ಏನವ ಅದು ಎಂಥದ್ದು ಗ್ರಾಮು ಅಂತ ಕಣಪ್ಪ, ಇವ್ನು ನನಗೂ ಗೊತ್ತಾಗೋಕ್ಕಿಲ್ಲ ಸರಿಗೆ. ಅದ್ರಾಗ ಹಾಕಾರಂತೆ 220 ಕೋಟಿ ಕೊಟ್ಟು ಯಾವನೋ ನಾಯಿ ಮುಖ ಮಾಡ್ಕೊಂಡವನಂತೆ. ನೋಡು ಎಂಥ ಶೋಕಿಗಳಿದ್ದಾರೆ ಅಂತವ ಈ ಪ್ರಪಂಚದಲ್ಲಿ, ಎಂತೆಂಥ ಜನ ಇದ್ದಾರೆ. ನಾಯಿ ಮುಖ ಮಾಡ್ಕೊಳಕ್ಕೆ 220 ಕೋಟಿ ಖರ್ಚು ಮಾಡಾರ. ಅದೇ 220 ಕೋಟಿ ಬಡವ್ರ ಬಗ್ಗರಿಗೆ ಕೊಟ್ಟಿರಲಿಲ್ಲ ಆಗಲಿಲ್ವೇ? ನೋಡಿ ಅಂತೆಂಥ ಜನ ಇದ್ದಾರೆ ಅಂತವ. ಅದು ನೀವು ವೈದ ನೋಡ್ಕೊಂಡು ಹೇಳ್ತಾ ಇದ್ದ ನನಗೆ, ನಾನು ಕೇಳಿಸ್ಕೊತಿದ್ದೆ ಕಣಮಿ. ಅಯ್ಯೋ ಹ್ಞೂ ಕಣ್ಗೌರಕ್ಕ, ನನ್ನ ಮಗನೂ ಬೆಳಿಗ್ಗೆ ಹೇಳ್ದ ಹಿಂಗಂತೆ ಕಣಮ್ಮ ಅಂತವ. ನಾನು ಸುಮ್ಕಿಲ್ಲ ಪಾಪ, ಅದು ಏನೇನೋ ಸುಳ್ಳೆಲ್ಲವ ಕೊಡ್ತಿರ್ತಾರಲ್ಲ ಫೋನ್ನಾಗೆ, ಹಂಗೆ ಸುಳ್ಳು ಕೊಟ್ಟಿರ್ಬೇಕೇನೋ ಕಣ್ಲ. ಯಾವನ್ಲ ಅಷ್ಟೊಂದು ದುಡ್ಡು ಕೊಟ್ಟರು? ಅದು ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ನಾಯಿ ಮುಖ ಮಾಡ್ಕೊಂಡಾರಲ್ಲ ಅಂತವ ನಾನು ಕೇಳಿದೆ. ಇಲ್ಲ ಕಣಮ್ಮ ನಿಜನೇ, ಎಲ್ಲ ಕಡೆ ಹಾಕಂತವ್ರೆ ನಿಜ ಅಂತವ. 220 ಕೋಟಿ ಖರ್ಚು ಮಾಡೋಣಂತೆ, ಒಂದೊಂದು ಕಡೆ 230 ಅಂತವ್ರೆ, ಅವ್ನು 240 ಕೋಟಿ ಅಂತವ್ರೆ. ಏನು ಅಂತವ ಸರಿಯಾಗಿ ಗೊತ್ತಾಗ್ತಿಲ್ಲ ಕಣಮ್ಮ ಅಂತವ ಅಂತಿದ್ದ ಕಣ್ಗೌರಜ್ಜಿ. ಆಗಳ ಹೋಗ್ಲಿ ಬಿಡಿ, ಅಂತ ಕಾಲ ಬಂತು ಏನು. ಇನ್ನು ಜನಗಳೆಲ್ಲವ ಪ್ರಾಣಿ ಪಕ್ಷಿಗಳಾಗದೆಯ. ಒಬ್ಬೊಬ್ಬರೇ ಈಗ ಇವ್ನು ಯಾರೋ ನಾಯಿ ಆಗೋನೆ, ಮುಂದಕ್ಕೆ ಇನ್ಯಾರು ಏನೇನು ಆಗ್ತಾರೋ, ಹಸು ಕರು ಇನ್ನೇನೇನು ಹುಲಿ ಸಿಂಹ ಎಲ್ಲನೂ ಆಗ್ಬಿಡ್ತಾರೆ ಕಣಮಿ. ನಾವೆಲ್ಲವ ಹುಷಾರಾಗಿರ್ಬೇಕು. ಏನು ಗೊತ್ತಿರೋರು ಮನುಷ್ಯರು ಬತ್ತಾವ್ರೋ, ಏನು ಪ್ರಾಣಿಗಳು ಬತ್ತಾವೋ ಏನು ಗೊತ್ತಾಗ್ದಂಗೆ ಆಗೋದ್ರೆ ಏನು ಮಾಡ್ತೀಯ? ಒಬ್ಬ ಮಾಡಿದ್ನೇ ಇನ್ನೊಬ್ಬ ಮಾಡ್ತಾನೆ, ಇನ್ನೊಬ್ಬ ಮಾಡಿದ್ದು ಮತ್ತೊಬ್ಬ ಮಾಡ್ತಾನೆ. ಹಿಂಗೆ ಮಾಡ್ಕೊಂಡು ಹೋಗಿ ಇವರು ಏನೋ ಒಂದು ಮಾಡ್ತಾರೆ ಕಣಮಿ. ಅವಾಗ ಒಂದು ಗಾದೆ ಹೇಳ್ತಿದ್ರು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತವ. ಆ ಪ್ರಜೆಗಳು ನೋಡಿ ಹಿಂಗೆ ಮಾಡ್ತವ್ರಲ್ಲ ಈಗಿನ ಕಾಲದ ಮಕ್ಕಳು. ಏನು ಪ್ರಜೆಗಳಾದರು ಇವರು, ಏನು ಉದ್ಧಾರ ಮಾಡಿದಾರ ದೇಶನ, ಅದು ಏನೇನು ಮಾಡೋರು ಏನೋ ಕಾಣೆ ಕಣವ. ನನಗಂತೂ ಗೊತ್ತಿಲ್ಲ. ಯಪ್ಪ ನನಗೆ ಕೇಳ್ದಂಗಿಲ್ಲವ. ಇದು ಎಂಥ ಕಾಲ ಬಂತಪ್ಪ ನಂಗೆ ಆಗೋಗೈತೆ ಕಣೆ ಸಾವಿತ್ರಿ. ಹ್ಞೂ ಕಣ್ಗೌರಕ್ಕ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ಅಲ್ಲ ಕಣ್ಗೌರಕ್ಕ, ನಾಯಿ ಮುಷ್ಣಿ ಮಾಡ್ಕೊಂಡವನಲ್ಲ ವೈದ, ಅವ್ನಿಗೆ ಬೇರೆ ಯಾವ್ದು ಪ್ರಾಣಿ ಆದರೂ ಕೊಂಡು ಸಾಯಿಸ್ಲಿದೆ. ಬೇರೆ ಯಾವ್ದಾದ್ರು ಪ್ರಾಣಿಗಳ್ದಾದ್ರು ಮಾಡ್ಕೋಬೇಕು ತಾನೇ. ಅಲ್ಲ ಈ ಕೆಲವರು ಈ ಬೆಂಗಳೂರಿನಾಗ ಮಾಡ್ತಾರೆ ನೋಡ್ರಿ, ಅಯ್ಯೋ ನಾಯಿನೇ ಒಳ್ಳೆ ಮಕ್ಕಳು ಸಾಕ್ದಂಗೆ ಸಾಕ್ತಿರ್ತಾರೆ. ನಾಯಿಗೆ ಹಾಸ್ಪಿಟ್ಲಿಗೆ ತೋರಿಸೋದು, ನಾಯಿಗೆ 100 ಸರಿ ಸ್ನಾನ ಮಾಡಿಸೋದು, ಅದಕ್ಕೇನು ಇದೆಲ್ಲ ಜುಟ್ಟೆಲ್ಲ ಕಟ್ಟೋದು, ಆ ಕೂದಲೆಲ್ಲ ಬಾಚಕ್ಕೆ ಬೇರೆಯಾ, ಅದಕ್ಕೆ ಬೇರೆಯಾ, ಬಾಚಂಗೆ ಬೇರೆಯಾ, ಅದಕ್ಕೆ ಬೇರೆ ಊಟ ಬೇರೆಯಾ. ಅಯ್ಯೋ ನಾನು ನನ್ನ ಮಗನ ಮನೆಗೆ ಹೋಗಿದ್ನಲ್ಲ, ಆವಾಗ ಅಲ್ಲಿ ಪಕ್ಕದಲ್ಲಿ ಒಂದು ಅಮ್ಮ ಸಾಕೊಂಡಿತ್ತು ಕಣಪ್ಪ. ಆ ಅಮ್ಮ ಒಂದೇ ಇರೋದು ಕಣಕ್ಕ. ಅದ್ರ ಜೊತೆಗೆ ಆ ನಾಯಿನ ಬೇರೆ ಸಾಕೊಂಡೈತಿ. ಅಯ್ಯೋ ನೋಡಬೇಕಿತ್ತು ಆ ನಾಯಿಗೆ ಊಟ ಹಾಕೋದು 100 ಸರಿ, ಆ ಸ್ನಾನ ಮಾಡಿಸೋದಂತೆ. ಮಗನೂ ಹಿಂಗೆ ಸಾಕಾಕಿಲ್ಲ. ಮಗನೂ ಬೇಕಿರ ಅಲ್ಲೆಲ್ಲರೂ ಬೀಳಿಸ್ಬಿಟ್ಟು ಸುಮ್ಮನೆ ಕೂತ್ಕೊಂತೀವತ್ತಾಗ ನಮ್ಮ ಕಡೀಲಿ. ಅವ ಅಮ್ಮ ಹಂಗೆ ಕೂರಿಸ್ಕೊಂಡು ಅದಕ್ಕೆ ಊಟ ಮಾಡಿಸೋದು ಏನು ಕೇಳ್ತೀಯ? ಅದಕ್ಕೆ ತಿಂದಾದ್ಮೇಲೆ ಅಯ್ಯೋ ನೋಡ್ಬೇಕಿತ್ತು ನೀನು. ಅದಕ್ಕೆ ವಾಕಿಂಗ್ ಬೇರೆ ಕರ್ಕೊಂಡೋಗೋದು ಬೆಳಿಗ್ಗೆ ಸಂಜೆಲ್ಲ. ಆಮೇಲೆ ಅದು ಏನಪ್ಪ ಸ್ನಾನ ಮಾಡಿಸೋದಂತೆ, ಅದಕ್ಕೆ ಏರ್ ಕಟ್ ಅಂತೆ. ಈ ಏರ್ ಕಟ್ಟುವೇ ಮಾಡ್ಸಾರೇನಕ್ಕ, ಕೂದಲು ಏರ್ ಕಟ್ಟು ಅಂದರೆ ಕೂದಲು ಕಟ್ಟುವೇ ಮಾಡ್ಸಾರ. ಏನೇನು ಕಾಲ ಬಂತು ಏನೋ, ನಾಯಿಗಳನ್ನ ಹಿಂಗೆ ಮಾಡ್ತಾರಲ್ಲಪ್ಪ ಅಂದ್ಕೊಂಬಂದಿದ್ದೆ. ಈ ವೈದು ನೋಡಿದಾಗ ಅದು ಪರವಾಗಿಲ್ಲ ಅಂತ ಅನ್ನಿಸ್ತು ಕಣಕ್ಕೆ ನನಗೆ. ಯಾಕವ? ಕಣಮಿ, ಹಿಂಗೆ ತೀರಕ್ಕೆ ಹೋಗಿ ಮನುಷ್ಯರೆಲ್ಲವ ಪ್ರಾಣಿಗಳು ಆಗ್ತಾ ಹೋದರೆ ಯಾರು ಮನುಷ್ಯರಿಲ್ದಂಗೆ ಆಗಿ ಭೂಮಿನೇ ಹೊಂಟೋಯ್ತದ ಕಡೆ. ನೋಡಿ ಹೇಳ್ತಾ ಇದ್ದೀನಿ, ಒಂದಿನ ಪ್ರಪಂಚವೇ ಮುಳುಗೋಯ್ತದೆ. ಹಿಂಗೆ ಜನಗಳು ಅದನ್ನು ಸಂಶೋಧನೆ ಮಾಡ್ದೋ, ಇದನ್ನು ಮಾಡ್ದೋ, ಹಂಗೆ ಮಾಡ್ದೋ, ಹಿಂಗೆ ಮಾಡ್ದೋ ಅಂತವ ಎಲ್ಲರೂ ಮಾತಾಡ್ಕೊಂಡು ಭೂಮಿನೇ ಮುಳುಗಿಸ್ಬಿಡ್ತಾರೆ ಕಣೆ. ಕೇಳಂಗಿಲ್ಲ ಬಿಡು, ನನಗೆ ಗೊತ್ತು. ಅದು ಏನು ಜನಗಳು ಅಂತವ ಅನ್ನೋಣ ಅಂತವ ನನಗೆ ತಲೆ ಕೆಟ್ಟೋಗೈತೆ ಕಣೆ. ಆವಾಗಿಂದ ಯೋಚನೆ ಮಾಡಿ ಅದು ನಾಯಿ ಮುಷ್ಣಿ ಮಾಡ್ಕೊಳಕ್ಕೆ 220 ಕೋಟಿ ಕೊಟ್ಟವನಲ್ಲ. ನಮ್ಮಂಥ ಬಡವ್ರ ಬಗ್ಗೆ ಕೊಟ್ಟರೆ ಆಗ್ತಿರ್ಲಿಲ್ವೇ ನನ್ನ ಮಗ?
ಥೋ ನನ್ನ ಮಕ್ಕಳು ಏನೋ ಪ್ರಪಂಚದಲ್ಲಿ ಎಷ್ಟೋ ಜನ ಊಟ ಇಲ್ದಂಗೆ ಸಾಯ್ತವ್ರೆ, ಅಂಥವ್ರಿಗೆ ಊಟ ಕೊಡೋ ಬದಲು ಹಿಂಗೆ ದುಡ್ಡು ವ್ಯರ್ಥ ಮಾಡ್ತಾರಲ್ಲ, ಏನಂತ ಹೇಳೋದು ನನ್ನ ಮಕ್ಕಳಿಗೆ? ಹ್ಞೂ ಕಣ್ಗವ್ರಕ್ಕ. ಅಲ್ಲ ಸುಮ್ಮ ಇಲ್ವೇನಕ್ಕ, ಏನು ಇಬ್ಬರೇ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ನೀರು ಬಿಟ್ಟಿದ್ರಲ್ಲೇ, ನೀರು ಹಿಡಿಯೋಕೆ ಹೋಗೋಳು ಸುಮ್ಮ. ನಡಿ ಒಳಗೆ ನಡಿ, ಕಾಪಿ ಇಡ್ತೀನಿ ನಾನೇ, ಇಬ್ಬರು ಕಾಪಿ ಕುಡಿಯೋಣ. ಇವತ್ತು ಕಾಪಿನೇ ಕುಡ್ದಿಲ್ಲ ಕಣೆ, ನನಗೂ ಯಾಕೋ ಒಂಥರ ಆಯ್ತೈತೆ. ಕಾಪಿ ಟೀ ಕುಡಿಲಿಲ್ಲ ಅಂದ್ರೆ ನನಗೆ ಜೀವನೇ ಲವಲವಿಕೆ ಆಗಿರಲ್ಲ ಕಣೆ, ಹಂಗಾಗೋಗ್ತದೆ. ನಡಿ ಒಂದಿಟ್ಟು ಕಾಪಿ ಇಡ್ತೀನಿ, ನಾವೇ ಕುಡಿಯೋಣ. ಅಷ್ಟೊತ್ತಿಗೆ ಸುಮ್ಮನೆ ಬರ್ತಾಳೆ, ಅವಳಿಗೂ ಒಂದಿಟ್ಟು ಇಟ್ಕೊಡ್ತೀನಿ. ನೀರು ಬೇರೆ ಹಿಡಿತಾಳು ಕಣೆ. ಲವ್ ಪಾಪ ಹೋಗ್ಲಾ ಫೋನ್ ಇಟ್ಬಿಟ್ಟು, ಅದೇನು ಪ್ರಪಂಚ ಹಾಳು ಮಾಡೋ ಫೋನ್ ಇಟ್ಕೊಂಡು ಒಳ್ಳೆತ್ತು. ಹೋಗು ನಿಮ್ಮ ಅಮ್ಮಂಗೆ ಒಂದಿಟ್ಟು ಸಹಾಯ ಏನಾದ್ರು ಮಾಡೋಗೋ, ನೀರು ಹಿಡಿತಾವಳು ಒಬ್ಳೆಯಾ, ಒಂದೊಂದು ಬಕೆಟ್ ತುಂಬಿಸೋಗು ನೀನು. ಜಾನಿಗಣಿ ಆಯಿತು.